ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ನವ್ಯ ಬ್ಲಾಗ್ ಆ್ಯಂಡ್ ರೆಸಿಪೀಸ್. ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಾ ಇರೋದು ನನ್ನ ಚಾನಲನ್ನು, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಮಿಲಿಟ್ರಿ ಕ್ವಾರ್ಟರ್ಸಲ್ಲಿ ಬಿಟ್ಟು ದಿನಚರಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಈ ಬ್ಲಾಗಲ್ಲಿ ಇವತ್ತಿನ ರೆಸಿಪೀಸ್ಗಳನ್ನು ಕೂಡ ಹಂಚ್ಕೊಂಡಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಾನು ಬೆಳಿಗ್ಗೆ ಅಷ್ಟೇ ತಿಂಡಿನ ಮುಗಿಸಿದ್ವಿ ಆಯಿತು. ಈಗ ಮಧ್ಯಾಹ್ನದ ಊಟಕ್ಕೆ ಪ್ರಿಪರೇಷನ್ ಮಾಡಬೇಕಿದೆ. ಹಾಗಾಗಿ ಇವತ್ತು ಮಾಡೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನುಗ್ಗೆಕಾಯಿ ಮತ್ತು ಬದನೆಕಾಯಿನ ಹಾಕಿಬಿಟ್ಟು ಒಂದು ಗ್ರೀನ್ ಮಸಾಲ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈಗ ಮದುವೆ ಮನೆಗಳೆಲ್ಲ ತಿಂತೀವಲ್ವ, ಅದೇ ರೀತಿ ನುಗ್ಗೆ ಮತ್ತು ಬದನೆಕಾಯಿನ ಹಾಕಿ ಒಂದು ಹುಳಿನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ನಮ್ಮೂರಲ್ಲಿ ಸಿಗೋ ಥರ ಬದನೆಕಾಯಿ ಇಲ್ಲಿ ಸಿಗಲ್ಲ, ಉಡುಪಿ ಗುಳ್ಳ ಸಿಗಲ್ಲ. ಇಲ್ಲಿ ಸಿಗೋದು ಇದೇ ಥರ ಬಣ್ಣದ ಬದನೆಕಾಯಿ. ಇದನ್ನು ಹಾಕಿಬಿಟ್ಟು ಇದಕ್ಕೇ ಒಂದು 2-3 ನುಗ್ಗೆಕಾಯಿ ತಂದಿರೋದು ಇತ್ತು, ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೊದಲಿಗೆ ನಾವಿಲ್ಲಿ ಒಂದು ಪಾತ್ರಕ್ಕೆ ನುಗ್ಗೆ ಮತ್ತು ಬದನೆಕಾಯಿನ ಹಾಕಿಬಿಟ್ಟು ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಇದಕ್ಕೇನಿಲ್ಲ, ಒಂದು ಟೊಮೊಟೊನ ಆ್ಯಡ್ ಮಾಡಿದ್ದೀನಿ, ಜೊತೆಗೆ ರುಚಿಗೆ ಸಾಕಾಗುವಷ್ಟು ಉಪ್ಪು, ಹಾಗೆ ಒಂದು ಸಣ್ಣ ತುಂಡು ಬೆಲ್ಲನ ಹಾಕಿಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ. ಅದು ಬೇಗ ಬೇಯೋದ್ರಿಂದ ಕುಕ್ಕರಲ್ಲೇನು ಹಾಕೋದು ಬೇಡ, ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಜೊತೆಗೆ ಕಾರ್ನ್ ತಂದಿರೋದಿತ್ತು, ಹಾಗಾಗಿ ಕಾರ್ನಿಂದ ಯೂಸ್ ಮಾಡಿಕೊಂಡು ಒಂದು ಸಲಾಡ್ ಮಾಡೋಣ ಅಂತ ಅಂದ್ಬಿಟ್ಟು ಕಾರ್ನ ಬೇಯೋಕ್ಕೆ ಹಾಕ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನೋಡ್ತಿದ್ದೀರಲ್ಲ, ಇದಿಷ್ಟು ಮಸಾಲ ಐಟಮು ಸಾಂಬಾರು ಮಾಡೋದಕ್ಕೆ. ಅದನ್ನು ಹಸಿಯಾಗಿ ತೊಗೊಂಡಿದ್ದೀನಿ, ಯಾವುದನ್ನು ನಾನು ಫ್ರೈ ಎಲ್ಲ ಮಾಡ್ಕೊಂಡಿಲ್ಲ. ಇದನ್ನೆಲ್ಲ ಒಂದ್ಸತಿ ನೀಟಾಗಿ ರುಬ್ಬಬೇಕು. ಹಾಗೆ ತರಕಾರಿ ಹೋಳುಗಳೆಲ್ಲ ಬೆಂದಿದೆ. ಈಗ ಇದಕ್ಕೆ ಬೇಯಿಸಿರುವಂತಹ ಬೇಳೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ತೊಗರಿ ಬೇಳೆನ ಮೊದಲೇ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಈಗ ಅದೇ ಸಾಂಬಾರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಬದನೆಕಾಯಿ ಅಂತೂ ತುಂಬ ಅಂದರೆ ತುಂಬ ಬೇಗ ಬೆಂದು ಹೋಗಿಬಿಡುತ್ತೆ. ಹಾಗಾಗಿ ಪೀಸ್ ಮಾಡಬೇಕಾದ್ರೆ ಹೋಳುಗಳನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಈಗ ನಾವು ರುಬ್ಬಿರುವಂಥ ಪೇಸ್ಟ್ ಇತ್ತಲ್ವ, ಅದನ್ನು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಉಪ್ಪನ್ನೆಲ್ಲ ನೋಡಿಬಿಟ್ಟು ಮತ್ತೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನೀರನ್ನು ಅಷ್ಟೇ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಸಾರು ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಬೋದು. ಇದು ನಮ್ಮ ಉಡುಪಿ ಊರಲ್ಲಿ ತುಂಬ ಅಂದರೆ ತುಂಬ ಫೇಮಸ್ಸು. ಮದುವೆ ಮನೆಗಳೆಲ್ಲ ಹಾಕಬೇಕಾದ್ರೆ ತುಂಬ ಖುಷಿಯಾಗೋದು ಊಟ ಮಾಡೋದಕ್ಕೆ. ಅದೇ ನೆನಪಾಯಿತು ಇವತ್ತು, ಹಾಗಾಗಿ ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಪಟ್ಟಂತ ಅನ್ನಕ್ಕೂ ಕೂಡ ಇಟ್ಕೊಂಡೆ. ಮೊನ್ನೆ ತಂದಿರೋ ಪೇರ್ಲೆ ಹಣ್ಣು ಮತ್ತೆ ಉಳಿದಿತ್ತು ಒಂದು, ಅದನ್ನು ಹಾಕಿಬಿಟ್ಟು ಅದ್ರ ಜೊತೆಗೆ ಕಾರ್ನ ಆ್ಯಡ್ ಮಾಡಿ ಒಂದು ಸಲಾಡ್ ಥರ ಮಾಡೋಣ, ಊಟಕ್ಕೆ ಒಂದು ಸೈಡ್ ಡಿಶ್ ಥರನೂ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಪೇರ್ಲೆ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದ್ರ ಜೊತೆಗೆ ಬೇಯಿಸಿರುವಂಥ ಸ್ವೀಟ್ ಕಾರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಚಾಟ್ ಮಸಾಲ ಮತ್ತು ಪೆಪ್ಪರ್ ಪೌಡರ್, ಅದ್ರ ಜೊತೆಗೆ ಒಂದು ಚೂರು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಅಷ್ಟು ಮಾಡಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ರೆ ರುಚಿಯಾದ ಕಾರ್ನು ಸಲಾಡ್ ರೆಡಿಯಾಗಿಬಿಡುತ್ತೆ. ಊಟಕ್ಕಂತೂ ತುಂಬ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ. ಏನಾದರೂ ಒಂದು ಸೈಡ್ ಡಿಶ್ ಬೇಕು ಅಥವಾ ಪಲ್ಯ ಬೇಕು ಅಂತ ಅಂದ್ಕೊಂಡಾಗಲ್ಲ, ಪ್ರತಿದಿನ ಪಲ್ಯನೇ ಮಾಡೋಕ್ಕಾಗಲ್ಲ, ಈ ಥರ ಆದರೂ ಮಾಡ್ಬೋದು. ಇಲ್ಲ ಅಂತ ಅಂದರೆ, ನಾವೇನೂ ಇಲ್ಲ ಅಂತಂದರೆ ನನ್ನ ಹಸ್ಬೆಂಡ್ ಸಲಾಡ್ ಆದರೂ ಮಾಡ್ಕೊಳ್ತಾರೆ. ಅಟ್ಲೀಸ್ಟ್ ಅವ್ರಿಗೆ ಗ್ರೀನ್ ಸಲಾಡ್ ಆದರೂ ಆಗಲೇಬೇಕು ದಿನ ಊಟಕ್ಕೆ. ಅದನ್ನು ಅವರೇ ಪ್ರಿಪೇರ್ ಮಾಡ್ಕೊಳ್ತಾರೆ, ನಾನು ಮಾಡಿಕೊಡ್ಬೇಕಂತನೂ ಏನಿಲ್ಲ. ಸರಿ, ಇವತ್ತು ನಾನು ಸ್ವಲ್ಪ ಬೇಗ ಕೆಲಸ ಎಲ್ಲ ಆಯ್ತಲ್ವ, ಇದು ತಂದಿದ್ದು ಇತ್ತು ಅಂತ ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಸರಿ, ನನ್ನ ಕೆಲಸ ಎಲ್ಲ ಆಯಿತು. ಇನ್ನು ನನ್ನ ಮಗಳಿಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಮೈಗೆಲ್ಲ ತೆಂಗಿನೆಣ್ಣೆನ ಹಚ್ತಾ ಇದ್ದೀನಿ. ಇದನ್ನು ನಾನು ಊರಿಂದನೇ ಮನೆಯಲ್ಲೇ ಮಾಡಿಸಿರುವಂಥ ಎಣ್ಣೆನ ತೊಗೊಂಡು ಬರ್ತೀನಿ. ಇದನ್ನು ಮೈಗೆಲ್ಲ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಸೂರ್ಯನ ಕಿರಣಗಳಿಗೆ ಬಿಡ್ತೀನಿ ಅವಳನ್ನು ಹೊರಗಡೆ. ಅವಳು ಹೊರಗಡೆ ಇದ್ದು ನಂತರ ಒಂದು 1/4 ಗಂಟೆ ಆದ ನಂತರ ಸ್ನಾನ ಮಾಡಿಸೋದು. ಯಾಕಂದರೆ ಅವಳು ಯಾವಾಗಲೂ ಸ್ವೆಟರನ್ನು ಹಾಕೋದ್ರಿಂದ ನಾವು ಹೊರಗಡೆ ಕರ್ಕೊಂಡು ಹೋಗೋದು ಕಡಿಮೆನೇ. ಅಂಥದ್ರಲ್ಲಿ ಅವಳಿಗೆ ಸೂರ್ಯನ ಕಿರಣ ಮೈ ಮೇಲೆ ಹೇಗೆ ತಾಗಬೇಕು, ಹಾಗಾಗಿ ಅದರಲ್ಲಿ ಸೂರ್ಯನ ಕಿರಣಗಳಲ್ಲಿರುವಂಥ ವಿಟಮಿನ್ ಯಾವುದೂ ನನ್ನ ಮಗಳಿಗೆ ಸಿಗಲ್ಲ. ಹಾಗಾಗಿ ನಾನು ಸ್ವಲ್ಪ ಈಗ ಲೇಟಾಗಿ ಸ್ನಾನ ಮಾಡಿಸೋದು. ಈ ಥರ ಎಣ್ಣೆ ಹಚ್ಬಿಟ್ಟು ಹೊರಗಡೆ ಬಿಟ್ಟರೆ ಅಟ್ಲೀಸ್ಟ್ ಒಂದು 10-15 ನಿಮಿಷನಾದರೂ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡೋದು. ಅವಳಿಗಂತೂ ಸ್ನಾನ ಅಂದ್ರೇ ಆಗಲ್ಲ, ಹೋಗ್ಬಿಡುತ್ತೆ. ಎಣ್ಣೆ ಹಚ್ತಾನೆ ಅಳಕ್ಕೆ ಶುರು ಮಾಡ್ತಾಳೆ. ಒಂದು 4 ಮನೆ ಕೇಳುವಷ್ಟು ಗಟ್ಟಿ ಕೂಗೋಕ್ಕೆ ಶುರು ಮಾಡ್ತಾಳೆ. ಆ ಥರ ಕಲಿಸ್ಬಿಟ್ಟಿದ್ದಾಳೆ. ಈಗ ಇಲ್ಲಿ ನಾನು ಸಾರಿಗೆ ಸಿಂಪಲಾಗಿ ಒಂದು ಒಗ್ಗರಣೆನ ಹಾಕ್ತಾಯಿದ್ದೀನಿ. ಹಾಗೆ ಇವರು ನಾನೇ ಸ್ನಾನ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿಸ್ತಿದ್ದಾರೆ. ಇವಳಿಗೆ ಸ್ನಾನ ಮಾಡಿಸೋದು ಅಂತ ಅಂದರೆ ಎಲ್ರಿಗೂ ಒಂಥರ ಭಯನೇ. ಯಾರಾದರೂ ನೋಡಿದ್ರೆ ಏನೋ ಮಗುಗೆ ತುಂಬ ಹೊಡಿತಿದ್ದಾರೇನೋ ಅಂತ ಅಂದ್ಕೋಬೇಕು, ಅಷ್ಟು ಗಟ್ಟಿ ಕೂಗ್ತಿದ್ದಾಳೆ.
ನನ್ನ ಹಸ್ಬೆಂಡ್ ಅದನ್ನೇ ಹೇಳ್ತಾ ಇದ್ರು, ಮಕ್ಕಳು ಸಣ್ಣದಾಗಿರಬೇಕಾದ್ರೇ ನಾವು ಏನೆಲ್ಲ ಅವರಿಗೆ ಹೆಲ್ಪ್ ಮಾಡೋದಕ್ಕಾಗುತ್ತೆ ಅಥವಾ ನಮಗೇನೆಲ್ಲ ಆಸೆ ಇರುತ್ತೆ ಅದನ್ನೆಲ್ಲ ಮಾಡಬೇಕು. ಅಂದರೆ ಎಷ್ಟು ಎತ್ಕೋಬೇಕಂತ ಅನಿಸುತ್ತೆ, ಎಷ್ಟು ಅವ್ರನ್ನ ಮುದ್ದು ಮಾಡಬೇಕು ಅಥವಾ ಅವ್ರದ್ದು ಏನಾದರೂ ಕೆಲಸ ಈ ಥರ ಸ್ನಾನ ಮಾಡಿಸೋದು ಅಂಥದ್ದೆಲ್ಲ ಕೆಲಸ ಏನೋ ಮಾಡಬೇಕಂತ ಆಸೆ ಇರುತ್ತೆ, ಈಗ ಅದನ್ನು ಮಾಡಬೇಕು. ಇನ್ನೊಂದು ಸ್ವಲ್ಪ ದೊಡ್ಡದಾದರೂ ಅಥವಾ ಒಂದು ಸ್ಕೂಲಿಗೆ ಹೋಗೋಂಗಾದ್ರು ಅಂತ ಅಂದ್ಬಿಟ್ರೆ ಅವರು ಅದನ್ನೆಲ್ಲ ಮಾಡಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಅದು ಸ್ಪೆಷಲಿ ಅಪ್ಪ ಅಂದಿರೋದ್ರ ಅಂತೂ ಮಾಡಿಸ್ಕೊಳ್ಳೋಕೆ ಇಷ್ಟನೇ ಪಡಲ್ಲ ಮಕ್ಕಳು. ಹಾಗಾಗಿ ಸಣ್ಣಕ್ಕಿರಬೇಕಾದ್ರೇ ನಾವು ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡು ಬಿಡಬೇಕು ಅಂತ ಎಲ್ಲ ಅಂತಿದ್ರು. ಅದು ನಿಜನೂ ಅಂತ ಅನ್ನಿಸ್ತು ನನಗೆ. ಈಗನೇ ಅವಳು ಹೊರಗಡೆಲ್ಲ ಹೋದಾಗ ಎತ್ಕೊಳ್ಳೋದು ಬೇಡ, ನಾನೇ ನಡೀತೀನಿ ಅನ್ನೋ ಥರ ಮಾಡ್ತಾಳೆ. ಆವಾಗೆಲ್ಲ ಅದೇ ಅನಿಸುತ್ತೆ. ಸರಿ, ಅವಳದು ಸ್ನಾನ ಎಲ್ಲ ಆಯಿತು, ಮತ್ತು ಮಗುಗೆ ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಗುಗೆ ಊಟ ಮಾಡಿಸೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿನ್ನೆ ನೈಟು ಇದನ್ನು ಮಾಡಿದ್ದೆ, ಏನು ಕ್ಯಾರೆಟ್ ಹಲ್ವನ ಮಾಡಿದ್ದೆ. ಅದ್ರ ಅವಳಿಗೆ ತುಂಬ ಇಷ್ಟ ಸ್ವೀಟ್ ಅಂದರೆ, ಸೊ ಅದನ್ನು ಸ್ವಲ್ಪ ಹಲೋ ಫ್ರೆಂಡ್ಸ್, ನಾನು ಇವಾಗ ಮಾರ್ಕೆಟಿಗೆ ಅಂತ ಹೊರಟಿದ್ದೆ. ಇಲ್ಲೇ ನಮ್ಮ ಸಮೀಪದಲ್ಲೇ ಒಂದು ಮಾರ್ಕೆಟ್ ಇತ್ತು ನಮಗೆ, ಅಲ್ಲಿ ಎಲ್ಲ ಐಟಮ್ಗಳು ಸಿಗ್ತದೆ ಅಂತ ನಾನು ತುಂಬ ಬ್ಲಾಗಲ್ಲಿ ಹೇಳ್ತಾ ಇದ್ದೆ ಅಲ್ವಾ. ಇವತ್ತು ಆ ಮಾರ್ಕೆಟ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಹಾಗೆ ಆ ಮಾರ್ಕೆಟನ್ನು ನಿಮಗೆ ತೋರಿಸ್ದಾಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಯಾವ ರೀತಿ ಇದೆ, ಅಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದೆಲ್ಲ ಕಂಪ್ಲೀಟಾಗಿ ನೀವು ಕೂಡ ನೋಡ್ಬೋದು. ನನ್ನ ಹಸ್ಬೆಂಡ್ಗೆ ಒಂದಿನ ಬಿಟ್ಟು ಒಂದಿನ ನೈಟ್ ಡ್ಯೂಟಿ ಇರೋದ್ರಿಂದ ನಮ್ಗೆ ಹೊರಗಡೆ ಎಲ್ಲೂ ಬರೋದಕ್ಕಾಗೇ ಇರಲಿಲ್ಲ. ತುಂಬ ದಿನ ಆಗಿತ್ತು ಹೊರಗಡೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಇವತ್ತು ಸ್ವಲ್ಪ ಬರಲೇಬೇಕಿತ್ತು, ಅಂದರೆ ಸ್ವಲ್ಪ ದಿನಸಿನೂ ಬೇಕಿತ್ತು ಇದ್ರ ಜೊತೆಗೆ. ಮತ್ತು ಅದನ್ನೆಲ್ಲ ತೊಗೊಂಡಂಗೂ ಆಗುತ್ತೆ, ಒಂದ್ಸತಿ ಹೊರಗೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಇದು ನಮ್ಮ ಮನೆ ಹತ್ತಿರಕ್ಕೆ ಇರೋ ಮಾರ್ಕೆಟು, ಕ್ಯಾಂಪಸ್ ಒಳಗಡೆ ಇರೋ ಮಾರ್ಕೆಟು. ಇದರಲ್ಲಿ ಇದು ಸಿಗಲ್ಲ ಅಂತ ಏನೂ ಇಲ್ಲ, ಎಲ್ಲನೂ ಸಿಗುತ್ತೆ. ಬಟ್ ಎಲ್ಲದಕ್ಕೂ ತುಂಬ ಶಾಪ್ ಇಲ್ಲ, ಅಂದರೆ ತುಂಬ ಕಲೆಕ್ಷನ್ಸ್ ಇರೋದಿಲ್ಲ, ಇರೋದನ್ನೇ ತೊಗೊಳ್ಬೇಕು ಆ ಥರ ಇರೋದಿದಷ್ಟೇ. ತುಂಬ ಸಣ್ಣ ಕಾಂಪ್ಲೆಕ್ಸ್ ಆಗಿರುತ್ತೆ, ಆದರೆ ಎಲ್ಲದು ಅಗತ್ಯ ಇರುವಂಥ ಎಲ್ಲ ಐಟಮ್ಗಳು ಇರುತ್ತೆ. ನನಗೆ ಆರ್ಮಿಯಲ್ಲಿ ಇಷ್ಟ ಆಗಿದ್ದು ಇದೇ ವಿಷಯ, ಅಂದರೆ ಈ ಕ್ವಾರ್ಟರ್ಸಿಗೆ ಬಂದಾದ ನಂತರ ಎಲ್ಲನೂ ಇರುತ್ತೆ, ಬಟ್ ಅದಕ್ಕಂತ ಒಂದಷ್ಟು ಕಲೆಕ್ಷನ್ಸು ಒಂದಷ್ಟು ವೆರೈಟೀಸ್ ಎಲ್ಲ ಇರಲ್ಲ. ಯಾವುದು ಅಗತ್ಯ ಇದೆ ಅದನ್ನು ನಾವು ತೊಗೊಳ್ಬೋದು, ಅಷ್ಟಕ್ಕೆ ಅವಕಾಶ ಅಂತೂ ಖಂಡಿತ ಇರುತ್ತೆ. ತುಂಬ ಲಕ್ಸುರಿ ಲೈಫನ್ನು ಲೀಡ್ ಮಾಡೋದಕ್ಕಾಗಲ್ಲ, ಹಾಗಂತ ಏನು ಇಲ್ಲಿದ್ರ ಥರನೂ ಇರೋದಕ್ಕೇನೂ ಇಲ್ಲ. ಒಂದು ಮನುಷ್ಯಂಗೆ ಏನು ಬೇಕು ಅವಶ್ಯಕತೆಗೆ ಅದೆಲ್ಲ ಕೂಡ ಇಲ್ಲಿದೆ. ಅಂದರೆ ನೀವು ನೋಡ್ಬೋದು, ಹಾಸ್ಪಿಟ್ಲು, ಮೆಡಿಕಲ್ಲು, ಬ್ಯಾಂಕ್, ಪೋಸ್ಟ್ ಆಫೀಸ್, ಈ ಥರ ಒಂದು ಊರು ಒಂದು ಗ್ರಾಮ ಅಂತ ಅಂದರೆ ಏನೆಲ್ಲ ಇರುತ್ತೋ ಅದೆಲ್ಲ ಕೂಡ ಅದು ಆರ್ಮಿ ಕ್ಯಾಂಪಸ್ ಒಳಗಡೆ ಇರುತ್ತೆ. ಈ ವಿಷಯಕ್ಕೋಸ್ಕರ ನಮಗೆ ಹೊರಗಡೆ ಹೋಗೋದಕ್ಕೆ ಅಲೋ ಮಾಡಲ್ಲ, ಎಲ್ಲನೂ ಒಳಗಡೆ ತೊಗೊಳ್ಳಿ ಅನ್ನೋದಕ್ಕೇ ತಗೊಳ್ಳಿ ಅಂತಲೇ ಅವರು ಹೊರಗಡೆ ಔಟ್ ಪಾಸ್ ಎಲ್ಲ ಕೊಡೋದು ತುಂಬ ಕಡಿಮೆ. ಅದು ಅಲ್ಲದೆ ಇಲ್ಲೆಲ್ಲ ಏನು ಶಾಪ್ ಇದೆ ಇದೆಲ್ಲದೂ ಕೂಡ ಎಕ್ಸ್ ಸರ್ವಿಸ್ ಮ್ಯಾನ್ದೇ ಆಗಿರುತ್ತೆ. ಹೊರಗಡೆಯವರು ಅಥವಾ ಅಲ್ಲಿನ ಲೋಕಲ್ಸ್ ಯಾರು ಬಂದು ಇಲ್ಲಿ ಶಾಪನ್ನು ಹಾಕೋದಕ್ಕಾಗಲ್ಲ ಅಂತೆ. ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಇಲ್ಲಿ ಲೈಸೆನ್ಸ್ ಕೊಟ್ಟಿರ್ತಾರೆ, ಅವರೇ ಇಲ್ಲಿ ಶಾಪನ್ನು ಹಾಕಿರ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಐಡಿಯಾ. ಅಂದರೆ ಹೊರಗಡೆಯವ್ರು ಯಾರು ಲಾಭ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಆರ್ಮಿಯವರೇ ಲಾಭ ಮಾಡ್ಕೊಳ್ಳಿ, ಅಥವಾ ಅವರಿಗೆ ಅದೇನಾದರೂ ಒಂದು ಉದ್ಯೋಗ ಅಂತ ಆಗಲಿ, ರಿಟೈರ್ಮೆಂಟ್ ಆದ್ರ ಮೇಲೆ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾರೆ. ತುಂಬ ಖುಷಿಯಾಯಿತು. ಇದು ಮೇ ಬಿ ಊರಲ್ಲೂ ಎಲ್ಲ ಬರಬೇಕು, ಹೊರಗಡೆಯವರೆಲ್ಲ ಬಂದು ವ್ಯಾಪಾರ ಮಾಡೋ ಥರ ಆಗಬಾರ್ದು. ಆ ಗ್ರಾಮದವರೇ ಆ ಊರಿನವರೇ ಲಾಭ ತಗೊಳ್ಳೋ ಥರ ಇರಬೇಕು, ಅದು ತುಂಬ ಚೆನ್ನಾಗಿರುತ್ತೆ ಅಂತ ನನಗೂ ಅನಿಸ್ತು. ಹಾಗೆ ನೀವು ನೋಡಿ ಇಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅಂತ ನಿಮಗೂ ಗೊತ್ತಾಗುತ್ತೆ. ಹೀಗೆ ಶಾಪನ್ನೆಲ್ಲ ತೋರಿಸ್ತೀನಿ. ಇದು ಜಾತ್ರೆಲೆಲ್ಲ ಆಟಾಡಬೇಕಂತ ಅಂದರೆ ಟಿಕೆಟ್ ಕೊಟ್ಟು ಆಟಾಡಬೇಕು, ಆದರೆ ಇಲ್ಲಿರೋ ಮಕ್ಕಳಿಗೆ ಇದೆಲ್ಲ ಫ್ರೀ, ಎಷ್ಟು ಬೇಕಾದರೆ ಆಟಾಡ್ಬೋದು. ಹಾಗಂತ ನನ್ನ ಮಗಳನ್ನು ಸ್ವಲ್ಪ ಆಟಾಡ್ಸೋಣ ಅಂತ ಕರ್ಕೊಂಡು ಹೋದರು. ಬಿಟ್ಟರೆ ನೋಡಿದ್ರೆ ಅವಳು ಆಟಾಡ್ತಾನೇ ಇಲ್ಲ. ಇವಳು ಹೇಗೆ ಅಂತ ಅಂದರೆ ಮನೆಯಲ್ಲಿ ಹುಲಿ, ಹೊರಗಡೆ ಇಲಿ ಥರ ಮಾಡೋದು ನನ್ನ ಮಗಳು. ಅಷ್ಟು ಮಿಂಗಲ್ ಆಗೋದೆಲ್ಲ ಗೊತ್ತಾಗಲ್ಲ ಮಕ್ಕಳ ಜೊತೆಗೆ. ಮನೇಲಿರ್ತಾ ಮಾತ್ರ ತುಂಬ ರಗಳೆ ಹಿಂಸೆ ಮಾಡ್ತಾಳೆ, ತುಂಬ ಕೈಕೊಚ್ಚು ಮಾಡ್ತಾಳೆ. ಆದರೆ ಹೊರಗೆ ಬಂದಾಗ ಅದೇನೂ ಇಲ್ಲ, ಸುಮ್ಮನೆ ಸೈಲೆಂಟಾಗಿರ್ತಾಳೆ ಆ ಥರ. ಸರಿ, ನೀವಿಲ್ಲಿ ATM ಮತ್ತು ಜೆರಾಕ್ಸ್ ಅಂಗಡಿ, ಫೋಟೋ ಶಾಪು, ಈ ಥರ ಮೊಬೈಲ್ ಅಂಗಡಿ, ಈ ಥರ ಎಲ್ಲವೂ ಇದೆ, ಆದರೆ ಎಲ್ಲ ಸಿಂಗಲ್ ಶಾಪ್ ಅಷ್ಟೇ. ಮತ್ತು ಇಲ್ಲಿ ತುಂಬ ನಂಗೆ ಇಷ್ಟ ಏನಂತ ಅಂದರೆ ಇಲ್ಲಿ ಸಂಜೆಗೆ ಸ್ಟ್ರೀಟ್ ಫುಡ್ಡೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಚೌಮೀನು, ಮೋಮೋ ಇದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಇವತ್ತು ನಾವೇನು ತಿಂದಿಲ್ಲ, ಇಲ್ಲಾಂದರೆ ಯೂಶ್ವಲಿ ನಾವೆಲ್ಲ ಇಲ್ಲಿ ಬಂದರೆ ಅಟ್ಲೀಸ್ಟ್ ಮೋಮೋಸ್ ಆದರೂ ತಿಂದು ಹೋಗ್ಬೋದು. ಇಲ್ಲಿ ಇವತ್ತು ಬೇಡ, ಮನೇಲೆಲ್ಲ ಮಾಡಿಟ್ಟಿರೋದಿದೆ ಅಲ್ವಾ, ಹಾಗಾಗಿ ಇಲ್ಲೇನೂ ತಿನ್ಕೊಂಡು ಹೋಗ್ತಾ ಇಲ್ಲ, ಹಾಗೆ ಹೋಗಿ ಬಂದಿದ್ದೀವಿ. ಇದಿಷ್ಟು ಕ್ಯಾಂಪಸ್ಸು, ಅಂದರೆ ಮಾರ್ಕೆಟ್ ಕ್ಯಾಂಪಸ್ಸು. ಎಷ್ಟು ನೀಟಿದೆ ಅಲ್ವಾ, ಒಂಚೂರು ಕಸ ಇಲ್ಲ. ಇದೇ ಥರ ಇರುತ್ತೆ, ಎಷ್ಟು ಜನ ಬರ್ತಾರೆ. ಇಲ್ಲಿರೋ ಎಲ್ಲರೂ ಜನರು ಇಲ್ಲೇ ಶಾಪ್ ಮಾಡ್ತಾರೆ. ಬೇಸಿಗೆಲಂತೂ ತುಂಬ ಜನ ಇರ್ತಾರೆ. 12 ಗಂಟೆ ಅಷ್ಟು ಅಂತ ಅಂದ್ರೂ ಜನ ಸಾಗರನೇ ಇರುತ್ತೆ. ಗಂಟೆ 12 ಆಗಿದೆಯಾ ರಾತ್ರಿ ಅಂತಲೇ ಅನಿಸಲ್ಲ, ಅಷ್ಟು ಜನಗಳಿರ್ತಾರೆ. ಈಗ ಚಳಿ ಇರೋದ್ರಿಂದ ಬರೋರು ತುಂಬ ಕಡಿಮೆ ಆಗಿದ್ದಾರೆ.
ಜೊತೆಗೆ ಇಲ್ಲಿ ಹೊರಗಡೆಯಿಂದ ತಂದು ಇಲ್ಲಿ ಮಾರೋದ್ರಿಂದ ಸ್ವಲ್ಪ ರೇಟು ಜಾಸ್ತಿ ಇರುತ್ತೆ. ಹಾಗೆ ಇಲ್ಲಿಂದು ಎಲ್ಲ ನೀತಿ ನಿಯಮಗಳೆಲ್ಲ ಗೊತ್ತಿರುತ್ತಲ್ವ, ಎಕ್ಸ್ ಸರ್ವಿಸ್ ಮ್ಯಾನೇ ಶಾಪ್ ಇಟ್ಟಿರೋದ್ರಿಂದ ಯಾವುದನ್ನು ಅಂದರೆ ಇವ್ರದ್ದು ಸೇಫ್ಟಿ ಪರ್ಪಸಲ್ಲೂ ಆ ಥರ ಮಾಡಿರ್ತಾರೆ ಅನಿಸುತ್ತೆ. ಸೊ ಈ ಥರ ಒಂದು ಕಾಂಪ್ಲೆಕ್ಸು ಈ ಥರ ಇರುತ್ತೆ. ಇಲ್ಲಿ ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕಲೇಬೇಕು. ಹಾಗಾಗಿ ನಾವೆಲ್ಲೇ ಹೊರಗಡೆ ಹೋಗ್ತಾ ಟೂ ವೀಲರ್ ಹೋಗ್ತಾ ನಾನು ಕೂಡ ಹೆಲ್ಮೆಟ್ ಹಾಕಿನೇ ಹೋಗಬೇಕು. ಈ ರೂಲ್ಸೇ ಹಾಗೆ ಇದೆ ಇಲ್ಲಿ ಕ್ಯಾಂಪಸ್ ಒಳಗೆ. ಹೆಲ್ಮೆಟ್ ಹಾಕ್ದೇ ಹೋಗಂಗೆ ಇಲ್ಲ. ಹಾಗೆ ಮತ್ತು ಇಲ್ಲಿ ವೆಹಿಕಲಿಗೆ ಅವ್ರದ್ದೇ ಆದಂಥ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಆ ಸ್ಟಿಕ್ಕರ್ ಎಲ್ಲೋ ಅಂದರೆ ಗಾಡಿ ಮೇಲಿದ್ದರೆ ಮಾತ್ರ ಕ್ಯಾಂಪಸ್ ಒಳಗೆ ಬಿಡ್ತಾರೆ. ಕ್ಯಾಂಪಸ್ ಒಳಗೂ ಕೂಡ ಅಲ್ಲಲ್ಲಿ ಟ್ರಾಫಿಕ್ ಪೊಲೀಸ್ ಥರ ನಿಂತಿರ್ತಾರೆ. ಆ ಸ್ಟಿಕ್ಕರ್ ಇಲ್ಲ ಅಂತಂದರೆ ಮತ್ತೆ ಅದಕ್ಕೂ ಫೈನ್ ಹಾಕ್ತಾರೆ. ಈ ಥರ ಎಲ್ಲ ಇದೆ ಇಲ್ಲಿ ಕ್ಯಾಂಪಸ್ ಒಳಗಡೆ ಇರೋದು ಇದೆಲ್ಲ ರೂಲ್ಸು. ಎಷ್ಟು ನೀಟಾಗಿ ಎಲ್ಲದನ್ನು ಮೇಂಟೈನ್ ಮಾಡಿದ್ದಾರೆ ನೋಡಿ. ಎಲ್ಲೂ ಊರಲ್ಲೆಲ್ಲ ಇದ್ದಿದ್ದರೆ ಮೇ ಬಿ ಇದೆಲ್ಲ ಫೋಟೋಶೂಟಿಗೆಲ್ಲ ಒಂದು ಒಳ್ಳೆ ಪ್ಲೇಸು ಹಂಗೆ ಹಿಂಗೆ ಅನ್ಕೊತಿದ್ವೇನೋ. ಬಟ್ ಇಲ್ಲಿ ತುಂಬ ಸ್ಟ್ರಿಕ್ಟ್. ಅಂದರೆ ಅದನ್ನು ನೋಡಿದ್ರೆ ಫೋಟೋ ತೆಕ್ಕೋಬೇಕು, ಆ ಥರ ರೀಲ್ಸ್ ಮಾಡಬೇಕು ಆ ಥರ ಎಲ್ಲ ಅನಿಸೋದೇ ಇಲ್ಲ. ರೆಸ್ಪೆಕ್ಟ್ ಮಾಡಬೇಕು, ಈ ಥರ ನಮ್ಮೂರಲ್ಲಿ ಬರಬೇಕು, ನಮ್ಮ ದೇಶ ಹಿಂಗಿರಬೇಕು ಹಾಗೆಲ್ಲ ಅನಿಸುತ್ತೆ ನೋಡಿದ್ರೆ. ಏನೋ ಗೊತ್ತಿಲ್ಲ, ತುಂಬ ಖುಷಿ ಅಂತ ಅನಿಸುತ್ತೆ. ಒಂದು ಸತಿ ಹೊರಗೋದ್ರೆ ಇದನ್ನೆಲ್ಲ ನೋಡ್ಕೊಂಡು ಬರೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ತುಂಬ ಸತಿ ಇದನ್ನು ನೋಡಿದ್ರು ಮತ್ತೆ ನೋಡೋದಿರುತ್ತೆ. ಅಂದರೆ ಅಷ್ಟು ಅದರೊಳಗೆ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿರ್ತಾರಲ್ವ, ಹಾಗಾಗಿ ಆ ಗಿಡಗಳನ್ನೆಲ್ಲ ನೋಡ್ತಾ ಇದ್ದರೆ ಮತ್ತೆ ನೋಡೋಣ ಅಂತ ಎಲ್ಲ ಅನಿಸುತ್ತೆ, ಖುಷಿ ಅನಿಸುತ್ತೆ. ಸರಿ, ಇವತ್ತಿನ ಬ್ಲಾಗಲ್ಲಿ ನೀವು ಕೂಡ ಮಿಲಿಟ್ರಿ ಒಳಗೆ ಕ್ಯಾಂಪಸ್ಸಲ್ಲಿ ಒಂದು ಸಣ್ಣ ತುಣುಕನ್ನು ನೋಡಿರ್ತೀರ. ಈ ಥರ ಇರುತ್ತೆ ಕ್ಯಾಂಪಸ್ ಒಳಗೆ. ಮತ್ತು ಬೇರೆ ವೀಡಿಯೋದ ಜೊತೆಗೆ ಅಥವಾ ಬೇರೆ ಬ್ಲಾಗ್ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಹಾಗೆ ಕ್ಯಾಂಪಸ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಯಾರೆಲ್ಲ ವೀಡಿಯೋ ಪೂರ್ತಿಯಾಗಿ ನೋಡಿದ್ದೀರೋ ಅವ್ರಿಗೆಲ್ಲರಿಗೂ ಧನ್ಯವಾದ. ಟೇಕ್ ಕೇರ್, ಬಾಯ್.